ಥೈಲ್ಯಾಂಡ್ಗೆ ಬರೀ 30,000 ರೂಪಾಯಿ ಹೆಂಗ್ ಹೋಗ್ಬಿಟ್ಟು ಬರಬೇಕು, ಹುಡುಗಿರು ಎಲ್ಲಿ ಸಿಗ್ತಾರೆ, ಯಾವ ರೂಮ್ ಬುಕ್ ಮಾಡಬೇಕು, ಮಸಾಜ್ ಎಲ್ಲಿ ಮಾಡಿಸ್ಕೋಬೇಕು. ಫ್ಯಾಮಿಲಿ ಆಡಿಯನ್ಸ್ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿ. ಬ್ಯಾಚುಲರ್ಸ್ ಯಾರು ನೋಡ್ತಿದ್ದೀರಾ ಅವ್ರು ಮಾತ್ರ ಈ ವಿಡಿಯೋ ಫುಲ್ ನೋಡಿ. ಎಷ್ಟೋ ಜನ ಹೇಳ್ಬೋದು ಏನಪ್ಪ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ, ಏನು ಬ್ಯಾಂಕ್ ಏನು ದೇವಸ್ಥಾನಕ್ಕೆ ಹೋಯ್ತೀರಾ ಅಲ್ಲೆಲ್ಲ ಹೋಗೋದೆ ಅದಕ್ಕೆ ಅಂತ. ನಿಮಗೂ ಗೊತ್ತು ನನಗೂ ಗೊತ್ತು. ಯಪ್ಪ ಸಿಕ್ಕಾಪಡೆ ಜನ ನನಗೆ DM ಮತ್ತೆ ಕಮೆಂಟ್ಸ್ ಮಾಡ್ತಿದ್ರು, ನೀವು ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಬಂದ್ರಲ್ಲ ಬಜೆಟ್ ಎಷ್ಟಾಯ್ತು, ಎಷ್ಟು ಖರ್ಚಾಯ್ತು, ನಾವು ಹೋಗ್ಬಿಟ್ಟು ಬರ್ಬೋದಾ ಅಂತೆಲ್ಲ ಕೇಳ್ತಿದ್ರು. ಸೊ ಈ ವಿಡಿಯೋದಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಬಜೆಟ್ ಎಷ್ಟಾಗುತ್ತೆ, ನೀವು ಹೋಗ್ಬಿಟ್ಟು ಬರ್ಬೋದಾ ಮತ್ತೆ ಪ್ರತಿಯೊಬ್ಬರು ಹೋಗ್ಬಿಟ್ಟು ಬರ್ಬೋದಾ ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥೈಲ್ಯಾಂಡ್ ದೇಶದೊಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ನಮಗ್ ಬೇಕಾಗಿರೋದು ಈ 3 ಡಾಕ್ಯುಮೆಂಟ್ಸ್. ಒಂದು ಪಾಸ್ಪೋರ್ಟ್, ಎರಡನೇದು ರಿಟರ್ನ್ ಟಿಕೆಟ್ ಬುಕ್ಕಿಂಗ್ಸ್, ಮೂರನೇದು ಹೋಟೆಲ್ ಬುಕ್ಕಿಂಗ್ಸ್. ಇದಿಷ್ಟನ್ನು ಏರ್ಪೋರ್ಟ್ ಅಲ್ಲಿ ಕೇಳ್ತಾರೆ. ಇಂಡಿಯನ್ಸ್ಗೆ ಥೈಲ್ಯಾಂಡ್ ಅಲ್ಲಿ ವೀಸಾ ಫ್ರೀ ಇದೆ. ನನಗೆ ಫ್ಲೈಟ್ ಟಿಕೆಟ್ಸ್ 17,000 ಆಯ್ತು ಹೋಗ್ಬಿಟ್ಟು ಬರೋದಕ್ಕೆ. ನೀವೇನಾದ್ರೂ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ತೀನಿ ಅಂದ್ರೆ ಒಂದು 2 ತಿಂಗಳು ಹಿಂದೆನೆ ಬುಕ್ ಮಾಡ್ಕೊಳ್ಳಿ, ಕಡಿಮೆಗೆ ಸಿಗುತ್ತೆ. ಸ್ಕೈ ಸ್ಕ್ಯಾನರ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲೇ ಫುಲ್ಲು ಚೀಪೆಸ್ಟ್ ಫ್ಲೈಟ್ ಎಲ್ಲ ಸಿಗುತ್ತೆ, ಅದರಲ್ಲೇ ನಾವು ಬುಕ್ ಮಾಡ್ಕೊಬೋದು. ಇನ್ನು ಲಗೇಜು ಬಟ್ಟೆ ಎಲ್ಲ ಎಷ್ಟು ತೊಗೊಂಡೋಗ್ಬೇಕು ಅಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೋಗಿದ್ದು 4 ನೈಟ್ಸು 5 ಡೇಸು. ಸೊ ನಾನು ತೊಗೊಂಡೋಗಿದ್ದು ಬರೀ ಒಂದು 3 ಜೊತೆ ಏನೋ ಬಟ್ಟೆ ತೊಗೊಂಡೋಗಿದೆ ಅಷ್ಟೇ. ನಾನೆಲ್ಲ ಬ್ಯಾಗಲ್ಲೇ ಹಾಕೊಂಡೋಗಿದೆ, ಒಂದೇ ಒಂದು ಸಿಂಗಲ್ ಬ್ಯಾಗ್ ತೊಗೊಂಡೋಗಿದೆ ಅಷ್ಟೇ. ಇನ್ನು ನಾನು ಅಲ್ಲೆಲ್ಲ ಟ್ರಾವೆಲ್ ಮಾಡಬೇಕು ಅಂದಾಗ ನಾನೆಲ್ಲನೂ ಲಗೇಜ್ ಎಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಬ್ಯಾಗ್ನ ಮಾತ್ರ ತೊಗೊಂಡೋಗಿದ್ದೆ ಅಷ್ಟೇ. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ DMK ಏರ್ಪೋರ್ಟಿಗೆ ನಾವು ರೀಚ್ ಆಗಬೇಕಾಗಿರೋದು ಏನಿಲ್ಲ ಅಂದರೂ ಒಂದು 3.5 ಅವರ್ ಜರ್ನಿ ಇರುತ್ತೆ. ಇಂಡಿಯಾದಿಂದ ಥೈಲ್ಯಾಂಡ್ಗೆ 3.5 ಅವರ್ ಜರ್ನಿ ಅಷ್ಟೇ. ಥೈಲ್ಯಾಂಡಲ್ಲಿ 5 ದಿನ ನಾನು ಏನೇನು ಮಾಡಿದೆ, ಎಲ್ಲೆಲ್ಲಿ ಸುತ್ತಾಡಿದೆ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಡೇ ಫಸ್ಟ್ DMK ಏರ್ಪೋರ್ಟಲ್ಲಿ ಇರ್ತೀವಿ. DMK ಏರ್ಪೋರ್ಟಿಂದ ನಾವು ಹೋಗ್ಬೇಕಾಗಿರೋದು ಕೌಸನ್ ರೋಡ್ಗೆ. ಏನಕ್ಕಂದ್ರೆ ಮೇನ್ ಬ್ಯಾಂಕಾಕಲ್ಲಿ ಇರೋದು ಕೌಸನ್ ರೋಡು. ಏರ್ಪೋರ್ಟಿಂದ ನಾವು ಟ್ಯಾಕ್ಸಿಲೇ ಹೋಗಬೇಕು, ಇಲ್ಲ ಕ್ಯಾಬಲ್ಲೇ ಹೋಗಬೇಕು, ಅದು ಇದು ಏನಾದ್ರು ಬುಕ್ ಮಾಡ್ಕೊಂಡೆ ಹೋಗಬೇಕು ಅಂತ ಏನಿಲ್ಲ. ನಮಗೆ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಇರುತ್ತೆ, ಬಸ್ಸು ಎಲ್ಲ ಇರುತ್ತೆ. ಅಲ್ಲಿ ಬಸ್ ಅವಾಗ ಬರ್ತಾನೆ ಇರುತ್ತೆ, 5 ನಿಮಿಷಕ್ಕೆ 10 ನಿಮಿಷಕ್ಕೂ ಒಂದೊಂದು ಬಸ್ ಇರುತ್ತೆ. ಕೌಸನ್ ರೋಡಲ್ಲೇ ಬಸ್ಸು ಕರೆಕ್ಟಾಗಿ ಇಳಿಸ್ತಾರೆ. ಇನ್ನು ಸಿಮ್ ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ಹೇಳಬೇಕು ಅಂದ್ರೆ ಸಿಮ್ ಏನಿಲ್ಲ, ನಮ್ಮ ಇಂಡಿಯಾದಲ್ಲೂ ಕೂಡ ಸೇಲ್ ಮಾಡ್ತಾ ಇರ್ತಾರೆ, ಅಲ್ಲೇ ಏರ್ಪೋರ್ಟಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ಬೇಕಾದ್ರೆ ಅಲ್ಲಿ ತೊಗೊಬೋದು. ಹಂಗೂ ಇಲ್ಲ ಅಂದ್ರೆ ನಾವು ಹೊರಗಡೆ ನಾವು DMK ಏರ್ಪೋರ್ಟಲ್ಲಿ ಏನು ಇಳಿತೀವಿ ಥೈಲ್ಯಾಂಡ್ ಅಲ್ಲಿ, ಅಲ್ಲೂ ಕೂಡ ನಾವು ಸಿಮ್ ಬೇಕಾದ್ರೆ ತೊಗೊಬೋದು. ಕರೆನ್ಸಿ ಎಕ್ಸ್ಚೇಂಜ್ ಅಂತೂ ನಾವು ಇಂಡಿಯಾದಲ್ಲಿ ಮಾಡಿಸ್ಲೇಬೇಕು. ಏನಕ್ಕಂದ್ರೆ ಥೈಲ್ಯಾಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಇರೋದು. ನಾವು 2.5 ರೂಪಾಯಿ ಕೊಟ್ರೆ ಅವರು 1 ರೂಪಾಯಿ ಕೊಡೋದು. ಅದು ನಾವು ಇಲ್ಲೇನಾದ್ರೂ ಎಕ್ಸ್ಚೇಂಜ್ ಮಾಡಿದ್ರೆ ಇಷ್ಟಿರುತ್ತೆ, ಕಡಿಮೆನೇ ಅಮೌಂಟು. ನಾವೇನಾದ್ರೂ ಥೈಲ್ಯಾಂಡ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ, ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ 5 ರೂಪಾಯಿ ಕೊಟ್ರೆ ಅವರು ಬರೀ 1 ರೂಪಾಯಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸೋದು. ನಾವು ಇಂಡಿಯಾದಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಬೆಟರ್. ಆದ್ರೆ ನಮ್ಮ ಇಂಡಿಯಾದಲ್ಲಿ 12 ಗಂಟೆಗೆ ಹೋಟೆಲ್ ಚೆಕ್ ಇನ್ ಇರುತ್ತೆ, ಆದ್ರೆ ಥೈಲ್ಯಾಂಡ್ ಅಲ್ಲಿ 2 ಗಂಟೆಗೆ ಚೆಕ್ ಇನ್ ಇರುತ್ತೆ. ಸೊ ನಾನು ಬೆಳಗಿನ ಜಾವ 6 ಗಂಟೆಗೆಲ್ಲ ನಾನು ಕೌಸನ್ ರೋಡಲ್ಲಿ ಇದ್ದೆ. ಸೊ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದೆ. ಅಲ್ಲೇ ಇನ್ಸ್ಟೆಂಟಾಗಿ ಪ್ಲಾನ್ ಮಾಡಿದೆ. ಫಸ್ಟ್ ನಾನು ಚೈನಾ ಟೌನ್ಗೆ ಹೋದೆ. ಅಲ್ಲಿ ಒಂದು ಚೈನಾ ಟೌನ್ ಅಂತ ಇದೆ, ಅಲ್ಲಿ ಫುಲ್ಲು ಎಲ್ಲರೂ ಕೂಡ ಚೈನಾದವರೇ ಇರೋದಲ್ಲಿ. ಅಲ್ಲಿ ಯಾರು ಥೈಲ್ಯಾಂಡ್ ಅವರಂತೂ ಇಲ್ಲ. ಒಂದು ಏರಿಯಾ ಇದೆ, ಆ ಏರಿಯಾ ಪೂರ್ತಿ ಚೈನಾದವರೇ ಇರೋದು. ಸೊ ಅದಕ್ಕೆ ನಾನು ಫಸ್ಟ್ ಹೋಗಿದ್ದು ಅಲ್ಲಿಗೆ ಹೋದ್ಮೇಲೆ ಒಂದು 2 ಅವರ್ಸ್ ಅಲ್ಲೆಲ್ಲ ಸ್ಪೆಂಡ್ ಮಾಡಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದೆ. ಬೆಳಗಿನ ಜಾವ ಏನು ಗುರು ತೆಗ್ದಿರ್ತಾರ, ಅಲ್ಲೆಲ್ಲ ಅಂಗಡಿಯೆಲ್ಲ ಓಪನ್ ಇರುತ್ತಾ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಅಂಗಡಿಗಳೆಲ್ಲ ಓಪನ್ ಇತ್ತು ನಾನು ಹೋಗಿರ್ಬೇಕಾರೆ. ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಕ್ಲೋಸ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟು ಐಕಾನ್ CM ಮಾಲ್ ಅಂತ ಒಂದಿದೆ, ಲಾರ್ಜೆಸ್ಟ್ ಶಾಪಿಂಗ್ ಮಾಲ್. ಅದು ಸೂಪರ್ ಆಗಿರುತ್ತೆ ಆ ಮಾಲ್ ಅಂತೂ. ಚೈನಾ ಟೌನಿಂದ ಐಕಾನ್ CM ಮಾಲ್ಗೆ ನಾನು ಫೆರಿಲ್ ಹೋದೆ. ಅದೇನು ತುಂಬ ಚಾರ್ಜಸ್ ಏನಿರಲ್ಲ, ಒಂದು 30 ಬಾತು 20 ಬಾತು ಇದ್ರ ಮೇಲೆ ಇರುತ್ತೆ. ಒಂದೊಂದು ಶಾಪ್ ಮೇಲೆ ಒಂದೊಂದು ಡಿಪೆಂಡ್ಸ್ ಆಗುತ್ತೆ ಚಾರ್ಜಸ್ಸು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಸುತ್ತಾಡಿದೆ. 2 ಗಂಟೆಗೆ ಚೆಕ್ ಇನ್ ಆದೆ. ಹಾಸ್ಟೆಲ್ಗೆ ಹೋಗ್ಬಿಟ್ಟು ಹಾಸ್ಟೆಲಲ್ಲಿ ಆರಾಮಾಗಿ ಪೀಸಾಗಿ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ನೈಟು ಕೌಸನ್ ರೋಡ್ಗೆ ಹೋದೆ. ಕೌಸನ್ ರೋಡ್ ಸೆಂಟ್ರಲ್ಲು, ಅಲ್ಲೆಲ್ಲ ಫುಲ್ಲು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಕೌಸನ್ ರೋಡ್ ನೈಟ್ ಲೈಫ್ ಎಲ್ಲ ಹೆಂಗಿರುತ್ತೆ ಅಂತ ಅದನ್ನ ನೋಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ನಾಳೆ ದಿನ ನಾನು ಬುಕ್ ಮಾಡೋದಕ್ಕೆ ಟ್ರಾವೆಲ್ ಏಜೆನ್ಸಿ ಅವ್ರನ್ನ ಹುಡುಕ್ತಿದ್ದೆ. ಏನಕ್ಕಂತ ಹೇಳಿದ್ರೆ ನಾಳೆ ದಿನ ನಾನು ಹೋಗ್ಬೇಕಾಗಿರೋದು ಟ್ರೈನ್ ಮಾರ್ಕೆಟ್ಗೆ ಮತ್ತು ಫ್ಲೋಟಿಂಗ್ ಮಾರ್ಕೆಟ್ಗೆ ಮತ್ತು ಟ್ರೈನ್ ಮಾರ್ಕೆಟ್ಗೆ ನಾವು ಪ್ಯಾಕೇಜಲ್ಲಿ ಹೋದ್ರೇ ಬೆಟರ್. ನಾವು ಸಿಂಗಲ್ ಆಗಿ ಹೋಗ್ಬಿಟ್ಟು ಬರ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಪ್ಯಾಕೇಜಲ್ಲಿ ಆದರೆ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಬಂದು ಬಿಡ್ತಾರೆ. ಮತ್ತು ಆನ್ ಟೈಮಿಗೆ ಅಲ್ಲೆಲ್ಲ ಇದು ಟ್ರೈನ್ ಮಾರ್ಕೆಟು ಮತ್ತು ಫ್ಲೋಟಿಂಗ್ ಮಾರ್ಕೆಟ್ಗೆಲ್ಲ ಕರ್ಕೊಂಡೋಗ್ಬಿಟ್ಟು ಬಿಡ್ತಾರೆ. ಸೊ ಇದೊಂದು ನಮಗೆ ಅಡ್ವಾಂಟೇಜ್ ಇರುತ್ತೆ. ಪ್ಯಾಕೇಜಲ್ಲಿ ಹೋದರೆ ನಮಗೆ ಬೆಸ್ಟ್ ಅಂತ ಹೇಳ್ಬೋದು. ನಾನು ಹೋಗಿರ್ಬೇಕಾದ್ರೆ 600 ಬಾಟ್ ಏನೋ ಅಷ್ಟೇ ಆಗಿದ್ದು. ಅವರು ಜಾಸ್ತಿನೇ ಕೇಳಿದ್ರು, ನಾನು ಸ್ವಲ್ಪ ಬಾರ್ಗೇನ್ ಮಾಡಿದೆ. ನಾವು ಇವಾಗ ಎಲ್ಲಿ ಹಾಸ್ಟೆಲಲ್ಲಿ ಅಥವಾ ಹೋಟೆಲಲ್ಲಿ ಎಲ್ಲಿ ಉಳ್ಕೋತೀವಿ ಅವ್ರ ಹತ್ರ ಏನಾದರೂ ನಾವು ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಅಲ್ಲಂತೂ ಪಕ್ಕಕ್ಕಾಗಿ ಹರಿಸ್ಬಿಡ್ತಾರೆ. ಏನಕ್ಕಂದ್ರೆ ಅವರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅವ್ರ ಹತ್ರ ಅಂತೂ. ಅದಕ್ಕೋಸ್ಕರ ನಾವು ಅವ್ರ ಹತ್ರ ಅವಾಯ್ಡ್ ಮಾಡಬೇಕು. ಸೊ ನಾವು ಒಂದು 5-6 ಕಡೆ ಎಲ್ಲ ಓಡಾಡಬೇಕು. ಅಲ್ಲಿ ಸಿಟಿ ಸೆಂಟ್ರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಒಂದಷ್ಟು ಕಡೆ ವಿಚಾರಿಸಿದಾಗ ನಮ್ಗೊಂದು ಐಡಿಯಾ ಬರುತ್ತೆ. ಇವ್ರು ಇಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ, ಒಂದು 700 ಬಾಟ್ ಒಂದು ಕಡೆ ಚಾರ್ಜ್ ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೂ ಕಮ್ಮಿ ಮಾಡ್ತಾ ಇರ್ತಾರೆ, ಇಲ್ಲ ಇನ್ನೊಂದು ಕಡೆ ಇನ್ನೂ ಜಾಸ್ತಿ ಮಾಡ್ತಾ ಇರ್ತಾರೆ. ನಾವು ಸ್ವಲ್ಪ ಮಾತಾಡಬೇಕು, ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ನಡೆಯುತ್ತೆ, ಎಲ್ಲಾದ್ರೂ ನಡೆಯುತ್ತೆ. ಇಂಡಿಯಾದಲ್ಲೇ ಬಾರ್ಗೇನ್ ಅಲ್ಲ, ಎಲ್ಲ ಕಡೆನೂ ಬಾರ್ಗೇನ್ ಇದ್ದಿದ್ದೆ. ಅಲ್ಲೂ ಒಂದು ಸ್ವಲ್ಪ ನಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿ ಬಾರ್ಗೇನ್ ಮಾಡಿ ಇನ್ನೂ ಕಮ್ಮಿಯಾಗಿ ಎಷ್ಟಾಗುತ್ತೋ ಅಷ್ಟಕ್ಕೆ ಇದು ಮಾಡಬೇಕು. ಡೇ 2 ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಟ್ರೈನ್ ಮಾರ್ಕೆಟ್ಗೆ ಬೆಳಗಿನ ಜಾವ 6 ಗಂಟೆಗೆ ನಾವು ಇರಬೇಕು. ಅವರು ಟ್ರಾವೆಲ್ ಏಜೆಂಟ್ ಅವ್ರು ಹೇಳ್ತಾರೆ ಇದೇ ಟೈಮಿಗೆ ಅಲ್ಲಿ ಇರಬೇಕು ಅಂತ. ಸೊ ಆ ಟೈಮ್ಗೆ ಅಲ್ಲೇ ಇರಬೇಕು. ಇಲ್ಲಾಂದರೆ ನಮ್ಮ ಹಾಸ್ಟೆಲ್ ಹತ್ರನೇ ಬರ್ತಾರೆ, ಹಾಸ್ಟೆಲ್ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಆ 2 ಜಾಗಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟೆಲ್ಲ ನನಗೇನಿಲ್ಲ ಅಂದರೆ ಒಂದು 3 ಗಂಟೆ ಆಗಿತ್ತು.
ವಾಪಸ್ ಕರೆಕ್ಟಾಗಿ ಬಂದು ಹಾಸ್ಟೆಲ್ ಹತ್ರನೇ ಬಿಡ್ತಾರೆ. ಆಮೇಲೆ ಹಾಸ್ಟೆಲಲ್ಲಿ ತಿರ್ಗಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ನಾನಾ ಪ್ಲಾಜಾ ಅಂತ ಒಂದಿದೆ, ಆ ನಾನಾ ಪ್ಲಾಜಾಗಂತೂ ಹೋಗ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಬ್ಯಾಂಕಾಕಲ್ಲಿ ನೀವೇನು ಮಾಡಕ್ಕೆ ಹೋಗ್ಬಿಟ್ರಿ ಅಂದರೆ ಬೇರೆ ಏನೇನೋ ಮಾಡಕ್ಕೆ ಹೋಗ್ಬಿಟ್ರಿ. ಬ್ಯಾಂಕಾಕಲ್ಲಿ ಎಷ್ಟು ನಾನಾ ಪ್ಲಾಜಾಗೆ ಹೋಗಬೇಕು, ನೋಡ್ಕೊಂಡು ಬರಬೇಕು. ನಾನಾ ಪ್ಲಾಜಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಲ್ಲಿ ಪಾಸ್ಪೋರ್ಟ್ ಇದ್ದರೆ ಮಾತ್ರ ಒಳಗಡೆ ಬಿಡ್ತಾರೆ. ನಾನು ಹೋಗಿರ್ಬೇಕಾದ್ರೆ ಪಾಸ್ಪೋರ್ಟ್ ಕೇಳಿದ್ರು ಕಂಪಲ್ಸರಿ, ಅದಕ್ಕೋಸ್ಕರ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹೊರಗಡೆನೇ ಎಲ್ಲ ನೋಡ್ಕೊಂಬಂದೆ. ಹೊರಗಡೆನೂ ನೆಕ್ಸ್ಟ್ ಲೆವೆಲ್ ಆಗಿದೆ, ಅಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಅಲೋ ಇರಲ್ಲ. ಕ್ಯಾಮ್ರಾ ಏನಾದರೂ ನೀವೇನಾದ್ರು ವೀಡಿಯೋ ಫೋಟೋ ಏನಾದ್ರು ತೊಗೊಂಡ್ರೆ ಪಕ್ಕ ಫೈನ್ ಆಗೋದಂತೂ ಗ್ಯಾರಂಟಿ. ಡೇ 3 ನಾನು ಯಾವ ಥರ ಪ್ಲಾನ್ ಮಾಡಿದೆ ಅಂದರೆ ಬ್ಯಾಂಕಾಕಿಂದ ಪಟಾಯಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಕೌಸನ್ ರೋಡಿಂದ ಒಂದು ಮೇನ್ ಬಸ್ ಸ್ಟಾಪ್ ಬರುತ್ತೆ. ಬಸ್ ಸ್ಟಾಪ್ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುತ್ತೆ ನೋಡಿ, ಆ ಬಸ್ ಸ್ಟಾಪಿಂದ ನಾವು ಪಟಾಯಾಗೆ ಹೋಗಬೇಕಾಗುತ್ತೆ. ಒಂದು 160 ಬಾಟ್ ಏನೋ ತೊಗೋತಾರೆ, ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಇಷ್ಟ ಬಂದಿದ್ದು, ನಮ್ಗೆ ಯಾವ್ದು ಬೇಕೋ ಅದ್ರಲ್ಲಿ ಹೋಗ್ಬೋದು. ಏನಿಲ್ಲ ಅಂದರೂ ಬ್ಯಾಂಕಾಕಿಂದ ಪಟಾಯಾಗೆ 2 ಅವರ್ಸ್ ಜರ್ನಿ ಇರುತ್ತೆ. ಪಟಾಯ ಅಂದರೆ ವಾಕಿಂಗ್ ಸ್ಟ್ರೀಟ್ ಹತ್ರನೇ ಇಳಿಸ್ತಾರೆ. ಪಟಾಯದಲ್ಲಿ ನಾನು ಫಸ್ಟ್ ಹೋಗಿದ್ದು ಟೈಗರ್ ಪಾರ್ಕ್ಗೆ. ಏನಕ್ಕೆ ಫಸ್ಟ್ ದಿನನೇ ಎಲ್ಲ ಕವರ್ ಮಾಡ್ಬಿಡೋಣ ಅಂತ ಇದ್ದಿದ್ದು ನನ್ನ ಮೈಂಡಲ್ಲಿ. ಸೊ ನಾನು ತುಂಬ ಜಾಸ್ತಿ ಪ್ಲೇಸಸ್ ಎಲ್ಲ ನಾನು ನೋಟ್ ಮಾಡ್ಕೊಂಡಿರಲಿಲ್ಲ, ಕೆಲವೊಂದಷ್ಟು ಪ್ಲೇಸಸ್ ಮಾತ್ರ ಇಟ್ಕೊಂಡಿದ್ದು. ಮೇನ್ ಏನೇನಿದೆಯೋ ಅದನ್ನು ಮಾತ್ರ. ಸೊ ಅದಕ್ಕೆ ಟೈಗರ್ ಪಾರ್ಕಿಗೆ ಹೋದೆ. ಟೈಗರ್ ಪಾರ್ಕಿಗೆ ಎಂಟ್ರಿ ಫೀಸು 590 ಬಾಟ್ ಆಯಿತು. ಅದು ಮೀಡಿಯಮ್ ಟೈಗರು. ನಾನು ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಟೈಗರ್ ಪಾರ್ಕಿಂದ ವಾಕಿಂಗ್ ಸ್ಟ್ರೀಟಿಗೆ ಬಂದು ಅಲ್ಲೇ ಒಂದು ಹಾಸ್ಟೆಲ್ನ ಬುಕ್ ಮಾಡೋಣ ಅಂತ ಅಲ್ಲೇ ಎಲ್ಲ ಹುಡುಕಾಡಿ ಒಂದು ಬುಕ್ ಮಾಡಿದೆ. ಹಾಸ್ಟೆಲಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ವಾಕಿಂಗ್ ಸ್ಟ್ರೀಟ್ಗೆ ನೈಟ್ ಬಂದೆ. ನೈಟ್ ಲೈಫು ವಾಕಿಂಗ್ ಸ್ಟ್ರೀಟಲ್ಲಿ ನೀವು ನೋಡಬೇಕು, ಅದು ಸಖತ್ತಾಗಿರುತ್ತೆ. ನೀವೇನಾದರೂ ಹೋಗ್ತೀನಿ ಅಂದರೆ ವಾಕಿಂಗ್ ಸ್ಟ್ರೀಟ್ಗಂತೂ ಮಿಸ್ ಮಾಡೋಲ್ಲ ನೀವಂತೂ. ನಾನು ಹೇಳ್ತಾ ಇದ್ದೀನಿ ಮಿಸ್ ಮಾಡಬೇಡಿ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಲ್ಲಿ ಪ್ರಪಂಚದಲ್ಲಿ ಏನೇನು ನಡಿಬೇಕು, ಏನೇನು ನಡಿಬಾರ್ದು ಅದೆಲ್ಲನೂ ಕೂಡ ಆ ಒಂದು ಜಾಗದಲ್ಲಿ ನಾವು ನೋಡ್ಬೋದು. ಡೇ 3 ಬ್ಯಾಂಕಾಕಿಂದ ಪಟಾಯಾಗೆ ಬರ್ತೀವಿ, ಪಟಾಯದಲ್ಲಿ ಟೈಗರ್ ಪಾರ್ಕ್ ಹೋಗ್ತೀವಿ, ಆಮೇಲೆ ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ತೀವಿ. ಇದು ಡೇ 3 ಆಯಿತು. ಡೇ 4 ಕೋರಲ್ ಐಲ್ಯಾಂಡ್ಗೆ ಹೋಗ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಅದಾದಮೇಲೆ ಸಾಯಂಕಾಲ ಹೊತ್ತು ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಅಲ್ಕಾಜರ್ ಶೋ ನೋಡೋಕ್ಕೆ ಅಂತ ಹೋಗ್ತೀನಿ. ಅದಾದಮೇಲೆ ಅಲ್ಲೇ ಲೋಕಲ್ ಫುಡ್ ಸ್ಟ್ರೀಟ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ಓಡಾಡ್ಕೊಂಡು ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಸೀದಾ ಹಂಗೆ ಬಂದೆ. ಡೇ 5 ನನಗೆ ಬೆಂಗಳೂರಿಗೆ ರಿಟರ್ನ್ ಫ್ಲೈಟ್ ಇರುತ್ತೆ. ಸೊ ಅದಕ್ಕೆ ಪಟಾಯದಿಂದ ಬ್ಯಾಂಕಾಕಿಗೆ ತಿರ್ಗಾ ಬರಬೇಕು. ಬ್ಯಾಂಕಾಕಿಂದ ತಿರ್ಗಾ ಏರ್ಪೋರ್ಟಿಗೆ ಬರಬೇಕು. ಏರ್ಪೋರ್ಟಿಂದ ನಾನು ಡೈರೆಕ್ಟ್ ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಇದು ಇಷ್ಟ ಆಗಿರುತ್ತೆ ಒಂದು 5 ದಿನದ ಟ್ರಿಪ್ಪು. ಆದರೆ ಇಲ್ಲಿ ನಿಮಗೆ ಮೇಯ್ನ್ ಬೇಕಾಗಿರೋದು ಬಜೆಟ್ ಎಷ್ಟಾಯಿತು, ಮತ್ತು ಅಲ್ಲಿನ ಊಟ ತಿಂಡಿ ಹೆಂಗೆ, ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗೆ, ಇನ್ನು ಎಂಟ್ರಿ ಟಿಕೆಟು, ಆ ಫೀಸು ಈ ಫೀಸು ಅನ್ನೋದೆಲ್ಲ ಹೆಂಗೆ ಅಂತೆಲ್ಲ ನಿಮಗೆ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಲೋಕಲಲ್ಲಿ ಓಡಾಡೋದಕ್ಕೆ ಬೈಕ್ ಟ್ಯಾಕ್ಸಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ರ್ಯಾಪಿಡೋ ಇದೆಯೋ ಅದೇ ಥರನೇ ಥೈಲ್ಯಾಂಡಲ್ಲಿ ಗ್ರ್ಯಾಬ್ ಅಂತ ಒಂದಿದೆ, ಬೋಲ್ಟ್ ಅಂತ ಇದೆ. ಗ್ರ್ಯಾಬ್ಗೂ ಮತ್ತು ಬೋಲ್ಟ್ಗೂ ಕಂಪೇರ್ ಮಾಡಿದ್ರೆ ಅದು 2 ಆ್ಯಪು. ಆ 2 ಆ್ಯಪ್ಗೂ ಕಂಪೇರ್ ಮಾಡಿದ್ರೆ ಕಮ್ಮಿ ಅಂದರೆ ಬೋಲ್ಟಲ್ಲಿ. ನಾನು ಜಾಸ್ತಿ ಯೂಸ್ ಮಾಡಿರೋದೇ ಬೋಲ್ಟು. ಏನಕ್ಕೆ ಸಿಕ್ಕಾಪಟ್ಟೆ ಕಡಿಮೆ ಅದರಲ್ಲಿ ಕಂಪೇರ್ ಮಾಡಿದ್ರೆ ಗ್ರ್ಯಾಬ್ಗೆ. ಸೊ ಅದಕ್ಕೆ ಬೋಲ್ಟ್ ಆ್ಯಪಲ್ಲಿ ನಾನು ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡ್ತಿದ್ದೆ. ಎಲ್ಲ ಬುಕ್ ಮಾಡ್ಕೊಬೋದು, ಕಾರು ಮತ್ತು ಬೈಕು ಎಲ್ಲ ಬುಕ್ ಮಾಡ್ಕೊಬೋದು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡೋದಕ್ಕೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಹೋದ್ರೂ ಅಷ್ಟೇ ಬೋಲ್ಟ್ ಆ್ಯಪಿಂದ ಬುಕ್ ಮಾಡ್ಕೊಳ್ಳಿ. ಅದೇನು ಪೇಡ್ ಪ್ರಮೋಷನ್ ಅಲ್ಲ ಗುರು, ನನಗೆ ಪರ್ಸ್ನಲಾಗಿ ಯೂಸ್ ಮಾಡಿ ನನಗೆ ಇಷ್ಟ ಆಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಊಟದ ವಿಚಾರಕ್ಕೆ ಬಂದರೆ 7-Eleven ಅಂತ ಒಂದು ಮಾರ್ಟ್ ಇದೆ. ನಾವು ಆ ಮಾರ್ಟಲ್ಲಿ ನೂಡಲ್ಸು ಮತ್ತು ಬನ್ನು, ಬಿಸ್ಕೆಟು, ಆಳು ಮೂಳು ಎಲ್ಲ ಪ್ರತಿಯೊಂದು A to Z ಎಲ್ಲ ಅಲ್ಲೇ ಸಿಗುತ್ತೆ. ಈವನ್ ನೀರು ಬಿಯರ್ ಕೂಡ ಅದೊಂದು ಮಾರ್ಟಲ್ಲೇ ಸಿಗುತ್ತೆ. ನಮಗೇನಾದರೂ ಫುಡ್ ಸೆಟ್ ಆಗಿಲ್ಲ ಅಂದರೆ 7-Eleven ಇಸ್ ದಿ ಬೆಸ್ಟು. ಅಲ್ಲಿ ನಾವು ನೂಡಲ್ಸು, ಸೂಪು, ಆಳು ಮೂಳು ಅದು ಇದು ಕುಡ್ಕೊಂಡು ತಿನ್ಕೊಂಡು ಇರ್ಬೋದು. ಇನ್ ಕೇಸ್ ನಾವೇನಾದರೂ ಹೊರಗಡೆ ತಿಂತೀವಿ ಅಂದರೆ ಫ್ರೈಡ್ ರೈಸು, ಇಲ್ಲಾಂದರೆ ಚಿಕನ್ದು ಮತ್ತು ಆಳು ಮೂಳು ಎಷ್ಟೊಂದು ಬೇಜಾನು ಹುಳ ಗಿಳ ಎಲ್ಲ ಇರ್ತಾವಲ್ಲಿ. ನಾವೇನಾದರೂ ತಿಂತೀವಿ ಅಂತಂದರೆ ಹೊರಗಡೆನೂ ತಿನ್ಬೋದು. ಆದರೆ ಏನು ಕಾಸ್ಟ್ಲಿ ಏನಿರಲ್ಲ, 50 ಬಾತು 100 ಬಾಟು ಈ ಥರ ಇರುತ್ತೆ. ಇಂಡಿಯನ್ ರೆಸ್ಟೋರೆಂಟ್ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟು ಬೇಜಾನಿದೆ. ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಇಲ್ಲೇ ನಾವು 100 ರೂಪಾಯಿ ಕೊಟ್ಟು ಊಟ ಮಾಡ್ತೀವಿ, ಅಲ್ಲಿ ಅದೇ 800 ರೂಪಾಯಿ 900 ರೂಪಾಯಿ ಕೊಟ್ಬಿಟ್ಟು ಒಂದು ಹೊತ್ತೇ ಊಟ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಅಲ್ಲಿ ಗೂಗಲ್ ಆಂಟಿನ ಕೇಳ್ಕೊಂಡ್ರೆ ಮುಗಿಯುತ್ತೆ. ಅಂದರೆ ಗೂಗಲ್ ಮ್ಯಾಪ್ನ ನಾವು ನೋಡಬೇಕಾಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಗೊತ್ತಾಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಗೂಗಲ್ ಆಂಟಿ ಇದ್ದಾಳೆ, ಗೂಗಲ್ ಮ್ಯಾಪ್ ಇದೆ, ಆರಾಮಾಗಿ ಸರ್ಚ್ ಮಾಡ್ಕೊಂಡು ಅಲ್ಲಿ ಓಡಾಡ್ಬೋದು. ಇನ್ನೂ ಮ್ಯಾಟ್ರಿಗೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಬರ್ತೀನಿ ಅಲ್ಲಿಗೆ. ಸೊ ಅಲ್ಲಿ ಹುಡುಗಿರು ಸಿಗ್ತಾರೆ ಗುರು, ರೆಂಟಿಗೆ ಗರ್ಲ್ ಫ್ರೆಂಡು ಸಿಗ್ತಾರೆ, ಅಂದರೆ ಬಾಡಿಗೆಗೆ. ಇವಾಗ ಒಂದಷ್ಟು ದುಡ್ಡು ಕೊಟ್ಟರೆ ಒಂದು ದಿನ ಎಲ್ಲ ಜೊತೆಲೇ ಇರ್ತಾರೆ. ಮತ್ತು ಅದೆಲ್ಲ ಬಿಡಿ, ನಿಮಗೆ ಅರ್ಥ ಆಗುತ್ತೆ. ವಾಕಿಂಗ್ ಸ್ಟ್ರೀಟ್ ಪಕ್ಕದಲ್ಲಿ ಒಂದು ಬೀಚ್ ಇದೆ. ಬೀಚ್ ಪೂರ್ತಿ ಲೈನು ಎಲ್ಲ ನಿಂತ್ಬಿಟ್ಟಿರ್ತಾರೆ. ನಾವು ದುಡ್ಡು ಕೊಟ್ಬಿಡ್ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ ಒಂದು ಟ್ವಿಸ್ಟ್ ಏನು ಅಂದರೆ, ಹುಡುಗ ಯಾರು ಹುಡುಗಿ ಯಾರು ಅಂತ ಗೊತ್ತೇ ಆಗಲ್ಲ ಗುರು. ಈ ಥರ ಪ್ಯಾಂಟು ಶರ್ಟು ಎಲ್ಲ ಹಾಕೊಂಡು ನೀವು ನಿಂತ್ಕೊಂಡ್ಬಿಟ್ರೆ ಹುಡುಗ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಅಲ್ಲಿ ಹುಡುಗಿರೇ ಗುರು, ಅಂದರೆ ನಿಮಗೆ ಹೆಂಗೆ ಹೇಳೋದು, ಥೈಲ್ಯಾಂಡಲ್ಲಿ ಲೇಡಿ ಬಾಯ್ಸ್ ಅಂತ ಕರೀತಾರೆ. ಅಲ್ಲಿ ಹುಡುಗಿರಾಗಿರಲ್ಲ, ಹುಡುಗರು ಹುಡುಗಿರಾಗಿರ್ತಾರೆ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಹಿಂಗಿರ್ತದೆ ಗುರು. ನೀವು ಆಮೇಲೆ ನಿಮಗೆ ಎಲ್ಲ ನೋಡ್ಬಿಟ್ಟು ತಕ್ಷಣ ಸಾಕಾಗೋರೆ ಹಂಗೆ ಅಂದ್ಕೊಂಡು ನೀವು ಯಾರನ್ನಾದ್ರೂ ಕರ್ಕಿರ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಕೋಲಾಟ ಆಡಬೇಕಾಯ್ತದೆ. ಏನಕ್ಕಂದರೆ ಅಲ್ಲಿರೋರೆಲ್ಲ ಜಾಸ್ತಿ ಲೇಡಿ ಬಾಯ್ಸೇ ಗುರು. ನಮಗಲ್ಲಿ ಕಾಣಿಸೋರು ಎಲ್ಲರೂ ಕೂಡ ಹಂಗೆ ಇರ್ತಾರೆ.
ನೋಡೋದಕ್ಕೆ ಸಖತ್ತಾಗಿರ್ತಾರೆ. ಇವಾಗ ಹುಡುಗಿ ಏನು ಅಷ್ಟಕ್ಕಷ್ಟೇ, ಇವಾಗ ಅದೇ ಹುಡುಗ ಮಸ್ತಲ್ಲಿ ಇರ್ತಾನೆ ರೆಡಿ ಆಗ್ಬಿಟ್ಟು ಹುಡುಗಿ ಥರ, ಹಂಗೆ ಆ ಥರ ಇರುತ್ತೆ ಅಲ್ಲಿ. ಆ ದೇಶ ಎಲ್ಲ ಹಂಗೇನೆ, ಅದೆಲ್ಲ ಫಾರಿನ್ ದೇಶ ಅಂದಮೇಲೆ ಇನ್ನೆಂಗಿರುತ್ತೆ. ಎಷ್ಟೋ ಜನ ಹೇಳ್ಬೋದು ಏನಪ್ಪ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ, ಏನು ಬ್ಯಾಂಕಾಗಿ ಏನು ದೇವಸ್ಥಾನಕ್ಕೆ ಹೋಯ್ತೀರಾ ಅಲ್ಲೆಲ್ಲ ಹೋಗೋದೆ ಅದಕ್ಕೆ ಅಂತ. ನಿಮಗೂ ಗೊತ್ತು, ನನಗೂ ಗೊತ್ತು. ನೀವೇನಾದರೂ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಸ್ವಲ್ಪ ನೋಡ್ಕೊಂಡು ವಿಚಾರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತದೆ. ಇಲ್ಲ ಅಂದರೆ ನೀವು ಹಂಗೆ ನೋಡಿದ ತಕ್ಷಣ ಪರವಾಗಿಲ್ಲ ಅಂದ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಕೋಲಾಟ ಆಡಬೇಕಾಯ್ತದೆ ಅಷ್ಟೇ. ಆಮೇಲೆ ಅವ್ರೇನು ಸುಮ್ಮನೆ ಬರ್ತಾರೆ, ಅವ್ರಿಗೂ ದುಡ್ಡು ಕೊಡಬೇಕು. ಆಮೇಲೆ ರೂಮ್ ಚಾರ್ಜಸ್ಸು, ಆ ಚಾರ್ಜಸ್, ಈ ಚಾರ್ಜಸ್, ಅಯ್ಯೋ ಎಲ್ಲ ವೇಸ್ಟ್. ಆಮೇಲೆ ನಿಮಗೆ ಜೀವನ ಪೂರ್ತಿ ಅದೊಂದು ಇರುತ್ತೆ ತಲೆಯಲ್ಲಿ, ಅಯ್ಯೋ ನಾನು ಹುಡುಗಿ ಕರ್ಕೊಂಡು ಹೋಗೋ ಬದಲು ಹುಡುಗನ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಅಯ್ಯೋ ಲೈಫ್ ಲಾಂಗ್ ಅವೆಲ್ಲ ಏನು ಹೇಳಿ ಸುಮ್ಮನೆ ಅದೆಲ್ಲ ಸಾಕು ಇಲ್ಲಿಗೆ ಅದು. ಆಮೇಲೆ ಇನ್ನೊಂದು, ಥೈಲ್ಯಾಂಡಿಗೆ ಬಂದವರಂತೂ ಮಸಾಜ್ ಅಂತೂ ಮಾಡಿಸ್ಕೊಳ್ದೇನೆ ಅಂತೂ ವಾಪಸ್ ಹೋಗಲ್ಲ ಗುರು. ಏನಕ್ಕಂದ್ರೆ ಥೈಲ್ಯಾಂಡ್ ಫೇಮಸ್ ಆಗಿರೋದೇ ಮಸಾಜ್ಗೆ ಗುರು. ಇವಾಗ ಮಸಾಜ್ ಮಾಡಿಸ್ಕೋಬೇಕಾದ್ರೂ ಅಷ್ಟೇ, ಅಲ್ಲಿ ಹುಡುಗಿರು ಇರ್ತಾರೆ, ಟ್ರಾನ್ಸ್ಜೆಂಡರ್ಸು ಅಂದರೆ ಲೇಡಿ ಬಾಯ್ಸು ಇರ್ತಾರೆ, ಹುಡುಗರು ಇರ್ತಾರೆ, ಎಲ್ಲರೂ ಇರ್ತಾರೆ. ನಾವು ಯಾರನ್ನ ಚೂಸ್ ಮಾಡಬೇಕು ಗೊತ್ತಾ ಮಸಾಜ್ ಮಾಡಿಸ್ಕೋಬೇಕಾದ್ರೆ? ಹುಡುಗಿರು ಕೂತಿರ್ತಾರೆ, ಅಜ್ಜಿದಿರು ಕೂತಿರ್ತಾರೆ, ಆಂಟಿದಿರು ಕೂತಿರ್ತಾರೆ, ಮತ್ತು ಲೇಡಿ ಬಾಯ್ಸ್ ಕೂತಿರ್ತಾರಲ್ಲ. ಸೊ ನಾವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ವಯಸ್ಸಾಗಿರೋರು ಅಜ್ಜಿದಿರನ್ನ ಅವ್ರನ್ನ ಚೂಸ್ ಮಾಡಬೇಕು. ಏನಕ್ಕಂದರೆ ಮಸಾಜ್ ಅವರು ಸೂಪರಾಗಿ ಮಾಡ್ತಾರೆ ಗುರು. ಏನಕ್ಕಂದರೆ ಅವ್ರಿಗೆ ಅನುಭವ ಇರುತ್ತೆ. ಅನುಭವ ಇರೋದ್ರಿಂದ ಮಸಾಜು ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ರೆ ನೀವು ಕೊಟ್ಟಿರೋ ದುಡ್ಡಿಗೂ ವರ್ತಿರುತ್ತೆ. ಅಲ್ಲೇನು ಸ್ಕ್ಯಾಮ್ ಗೀಮ್ ಎಲ್ಲ ಮಾಡಲ್ಲ, ಮಸಾಜು ಗಿಸಾಜು ಅಂದ್ಕೊಂಡು ಅದು ಇದು. ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ. ನೀವು ಕೊಡೋ ಕಾಸಿಗೆ ವರ್ತ್ ಅಂತ ಅನಿಸುತ್ತೆ. ನೀವು ಅಜ್ಜಿದಿರು ಇಲ್ಲ ಆಂಟಿದಿರ ಹತ್ರ ಮಸಾಜ್ ಮಾಡಿಸ್ಕೊಂಡ್ರೆ ನೀವು ಟೆಂಪ್ಟ್ ಆಗ್ಬಿಟ್ಟು ಹುಡುಗಿರು ಕೂತವ್ರೆ ಮಸಾಜು ಅಂದ್ಕೊಂಡು ಒಳಗಡೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನು ಅವರು ಸರಿಯಾಗಿ ಮಸಾಜ್ ಮಾಡೋದೇ ಏನಿಲ್ಲ, ಸುಮ್ಮನೆ ವೇಸ್ಟ್ ಅದು. ನಾನು ಇಷ್ಟೆಲ್ಲ ಓಡಾಡಿ ನನಗೆ ಖರ್ಚಾಗಿದ್ದು ಬರೀ ನನಗೆ 32,000 ರೂಪಾಯಿ ಅಷ್ಟೇ ಗುರು. ಯಾರು ನಂಬಲ್ಲ, ನಿಜವಾಗ್ಲೂ ಬರೀ 32,000 ಇನ್ಕ್ಲೂಡಿಂಗ್ ಫ್ಲೈಟ್ ಚಾರ್ಜಸ್ಸು, ಫ್ಲೈಟ್ ಟಿಕೆಟ್ಸು ಎಲ್ಲ ಸೇರಿಸಿನೇ ನನಗೆ ಬರೀ 32,000 ಆಗಿದ್ದು. ನಾನು ಸೋಲೋ ಬಂದಿರೋದಕ್ಕೆ ಇಷ್ಟು ಕಡಿಮೆ ಆಯಿತು. ನನಗೆ ಫ್ಲೈಟ್ ಚಾರ್ಜಸ್ಸೇ 17,000 ಆಯಿತು. ಹಾಸ್ಟೆಲು 3,200 ರೂಪಾಯಿ ಆಯಿತು. ನಾನು ಎಷ್ಟು ದಿನ ಇದ್ನೋ ಅಷ್ಟು ದಿನಕ್ಕೂ ಸೇರಿಸಿ. ನೀವೇನಾದರೂ ಹಾಸ್ಟೆಲ್ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಅಗೋಡ ಅಂತ ಒಂದು ಆ್ಯಪ್ ಇದೆ, ಆ್ಯಪ್ ಮುಖಾಂತರ ನೀವು ಬುಕ್ ಮಾಡ್ಕೊಂಡ್ರೆ ಬೆಸ್ಟ್, ತುಂಬ ಚೀಪಾಗಿ ಸಿಗುತ್ತೆ. ಅದಾದಮೇಲೆ ಫುಡ್ಡು ನನಗೆ ಎಷ್ಟು ದಿನ ಇದ್ನೋ ಅಷ್ಟು ದಿನಕ್ಕೂ ಸೇರಿಸಿ 5,000 ಆಯಿತು. ಆಮೇಲೆ ಸುತ್ತಮುತ್ತ ಅಲ್ಲಲ್ಲೇ ಓಡಾಡೋದಕ್ಕೆ ನನಗೆ ಒಂದು 2,000 ರೂಪಾಯಿ ಟ್ರಾನ್ಸ್ಪೋರ್ಟ್ಗೆ ಅಂತ ಖರ್ಚಾಯಿತು. ಸಿಮ್ ಕಾರ್ಡ್ಗೆ 1,000 ಆಯಿತು. ನಾನು ಇಂಡಿಯಾದಲ್ಲೇ ತೊಗೊಂಡಿದ್ದಕ್ಕೆ ಸಿಮ್ ಕಾರ್ಡು 1,000 ಆಯಿತು. ನಾನೇನಾದರೂ ಅಲ್ಲಿ ಥೈಲ್ಯಾಂಡಲ್ಲಿ ತೊಗೊಂಡಿದ್ರೆ ಒಂದು 200 ರೂಪಾಯಿನೋ 100 ರೂಪಾಯಿನೋ ಕಮ್ಮಿ ಇರ್ತಿತ್ತು ಟಿಕೆಟು. ಇನ್ನು ನಾನು ಮಸಾಜ್ ಮಾಡಿಸ್ಕೊಂಡಿದ್ದು ಮತ್ತು ಇನ್ನು ಎಂಟ್ರಿ ಫೀಸು, ಆ ಫೀಸ್ ಈ ಫೀಸ್ ಅಂತ ಎಲ್ಲ ಸೇರಿಸಿ 3,800 ರೂಪಾಯಿ ಆಯಿತು. ಟೋಟಲ್ ನನಗಾಗಿದ್ದು 32,000 ರೂಪಾಯಿ. ನೀವು ಬರೀ 32,000 ತೊಗೊಂಡು ಹೋಗ್ಬಿಟ್ಟು ಬನ್ನಿ ಅಲರ್ಟ್ಸ್ಕೊಂಡು ಅಂತ ನಾನು ಹೇಳೋದ. ಏನಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೊಂಡೋಗ್ಬೇಕಾಗುತ್ತೆ. ಒಂದು ಬಜೆಟ್, ಒಂದು ರೆಫರೆನ್ಸಿಗೆ ನಿಮ್ಗೆ ಈ ವಿಡಿಯೋ ಅಷ್ಟೇ. ನೀವೇನಾದರೂ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಿದ್ದೀನಿ ಅಂದರೆ ಎಮರ್ಜೆನ್ಸಿಗೆ ಎಕ್ಸ್ಟ್ರಾ ಅಮೌಂಟ್ ತೊಗೊಂಡು ಹೋಗಿರಲೇಬೇಕು. ಇಲ್ಲಾಂದರೆ ಆಮೇಲೆ ಅಲ್ಲೇನಾದರೂ ಆದರೆ ಹೆಚ್ಚು ಕಮ್ಮಿ ಯಾರನ್ನ ಕೇಳ್ತೀರಾ, ಅಲ್ಲಿ ಯಾರು ಕೊಡಲ್ಲ. ಸೊ ಇಷ್ಟಾಗಿತ್ತು ಥೈಲ್ಯಾಂಡಿನ ಬಜೆಟ್ ವಿಡಿಯೋ. ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಿರು ನಿಮ್ದು ಯಾವ ಊರು ಗುರು ಅಂತ. ನಮ್ಮೂರು ಮದ್ದೂರು. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಕ್ಕಂದರೆ ಇನ್ನೂ ನೆಕ್ಸ್ಟು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಬೇಕು. ಇನ್ನೂ ಮಸ್ತಲ್ಲಿರೋ ವೀಡಿಯೋಸು ಬೇರೆ ಯಾರು ಮಾಡಿರಬಾರ್ದು ಗುರು. ಆ ಥರನೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಹಂಗೆ ನಾನು ಸ್ವಲ್ಪ ಯೂನಿಕ್ಕಾಗಿ ಮತ್ತು ಇರೋದನ್ನ ಇದ್ದಂಗೆ ತೋರ್ಸೋಕ್ಕೆ ಆಲ್ಮೋಸ್ಟ್ ಆಲ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಥೈಲ್ಯಾಂಡ್ ಸೀರೀಸ್ ಏನು ನೋಡಿದ್ರೆ ಅದನ್ನು ಅಷ್ಟೇ ಇರೋದನ್ನ ಇದ್ದಂಗೆ ತೋರಿಸಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಇನ್ನೂ ವೀಡಿಯೋಸ್ ಮಾಡ್ಬೋದು. ಮತ್ತು ನೀವೆಲ್ಲ ಅನ್ಕೊಬೋದು ಒಳ್ಳೆ ವ್ಯೂಸು ಲೈಕ್ಸು ಮಸ್ತಲ್ಲಿ ಬರ್ತೈತೆ, ಹಂಗಂದರೆ ಒಳ್ಳೆ ದುಡ್ಡು ಮಾಡ್ತಾ ಇರ್ಬೋದು ಇವನು, ಅದಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಂಗೆ ಕೇಳ್ಕೊತಾನೆ ಅಂತ ಮಾತ್ರ ಅನ್ಕೋಬಿಟ್ರಿ. ಅಪ್ಲೋಡ್ ಮಾಡಿರೋ 8 ವೀಡಿಯೋದಲ್ಲಿ 4 ವೀಡಿಯೋ $ಎಲ್ಲೋ ಬಂದ್ಬಿಡೈತೆ. ಅಂದರೆ ನನಗೆ ಅದರಿಂದ ದುಡ್ಡು ಬರಲ್ಲ. ಆ 4 ವೀಡಿಯೋಯಿಂದ ದುಡ್ಡು ಬರಲ್ಲ. ಈ 4 ವೀಡಿಯೋಯಿಂದ ದುಡ್ಡು ಬರ್ತೈತೆ. ಅಂದರೆ ಸಿಕ್ಕಾಪಟ್ಟೆ ಏನು ಆರೆಂಜ್ಗೆಲ್ಲ ಬರ್ತಲ್ಲ. ನಾನು ಹೋಗಿ ಬಂದಿದ್ದೀನಲ್ಲ ಒಂದು 50% ಬಂದೈತೆ ಅಷ್ಟೇ. ನೀವೇನು ಇಷ್ಟು ದಿನ ಥೈಲ್ಯಾಂಡ್ ಸೀರೀಸ್ ನೋಡಿದ್ರಿ, ನಾನು ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಬಂದಿದ್ದು ಎಲ್ಲ ಫುಲ್ ಕಂಪ್ಲೀಟಾಗಿ ಗೈಡ್ ಮಾಡಿದ್ದು ಇವರೇನೆ ಪ್ರೇಮ್ ಅವರು. ಇವ್ರದ್ದು ಹೊಸ ಬಿಸ್ನೆಸ್ ಇದೆ ಬ್ರೋ. ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಹೇಳಿ ಬ್ರೋ. ಓಕೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರೇಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಮಾತಾಡ್ತಿರೋದು. ಸರ್ ಜೈ ಅವರು ಥೈಲ್ಯಾಂಡ್ ಟ್ರಿಪ್ಪನ್ನು ಮುಗಿಸ್ಕೊಂಡ್ಬಂದರು. ವೀಡಿಯೋಸ್ಗಳನ್ನು ನೋಡಿದ್ರೆ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ಗಳು ಮಾತ್ರ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾರೆ. ಆ ಒಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ತುಂಬ ಅದ್ಭುತವಾಗಿ ತುಂಬ ಸೂಪರಾಗಿ ಟ್ರಿಪ್ಪನ್ನು ಮುಗಿಸ್ಕೊಂಡ್ಬಂದಿದ್ದಾರೆ. ಸೊ ನೀವೇನಾದರೂ ಇದೇ ರೀತಿ ಜೈ ಅವ್ರ ಥರ ನೀವೇನಾದರೂ ಫ್ಯೂಚರಲ್ಲಿ ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಆಫೀಸ್ ಅಡ್ರೆಸ್ ಬಂದುಬಿಟ್ಟು ಮೈಸೂರು ರೋಡ್ BHL ಫ್ಯಾಕ್ಟ್ರಿ ಅಪೋಸಿಟೇ ಇರುವಂಥದ್ದು. ಸೊ ನೀವು ನಾನು ಡೈರೆಕ್ಟ್ ಆಗಾದರೂ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಸೊ ಡಿಸ್ಪ್ಲೇ ಮೇಲೆ ಕಂತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಏನಾದರೂ ಫ್ಯೂಚರಲ್ಲಿ ನೀವು ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಟಿಕೆಟ್ಸ್ಗಳು ಬೇಕಾದರೆ, ಟ್ರೈನ್ ಟಿಕೆಟ್ ಆಗಿರ್ಬೋದು, ಬಸ್ ಟಿಕೆಟ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಏನಾದರೂ ಬೇಕಾದರೆ ಆ ಡಿಸ್ಪ್ಲೇ ಮೇಲೆ ಕಂತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಟ್ರಾವೆಲ್ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೂಡ ಇವರೇ ಗೈಡ್ ಮಾಡ್ತಿರೋದು. ಎಸ್ ಬ್ರೋ, ಖಂಡಿತ ಗೈಡ್ ಮಾಡ್ತೀನಿ. ನನ್ನ ಸಪೋರ್ಟ್ ನಿಮಗೆ ಯಾವಾಗಲೂ ಇರುತ್ತೆ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ, ಹೋಗಿ ಬನ್ನಿ. ತುಂಬ ಥ್ಯಾಂಕ್ಸ್ ಬ್ರೋ. ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕೇ ಬೇಕು. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಫುಲ್ಲು ಜೋಶ್ ಬರುತ್ತೆ. ಮತ್ತು ಬೇರೆ ಬೇರೆ ದೇಶಕ್ಕೆ ಹೋಗಿ ಇನ್ನೂ ಮಸ್ತಾಗಿರೋ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ ನನ್ನ ಸಪೋರ್ಟ್ ಮಾಡಿ. ನಮಸ್ಕಾರ.